ಸುಸ್ವಾಗತ ಯೂಟ್ಯೂಬ್ ಫ್ಯಾಮ್ಲಿ. ಇವತ್ತು ನಾನು ಒಂದು ಸುಂದರವಾದ ಶಾಲ್ ತಂದಿದ್ದೀನಿ. ಈ ಶಾಲು 3 ಸೈಡು ಒಂಥರ ಬಾರ್ಡರ್ ಬರುತ್ತೆ, ಒಂದು ಸೈಡು ಒಂಥರ ಬಾರ್ಡರ್ ಬರುತ್ತೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮತ್ತು ನನಗೆ ರಿಕ್ವೆಸ್ಟ್ ಬಂದಿತ್ತು, ಸಂಗೀತ ಅನ್ನೋರು ರಿಕ್ವೆಸ್ಟ್ ಮಾಡಿದರು ಶಾಲ್ ಮಾಡೋದನ್ನು ತೋರಿಸಿ ಅಕ್ಕ ಅಂತ. ಸೊ ಇದಕ್ಕೆ ನಾನು ಒಂದು 6 ಈ ಥರದ್ದು ಬಾಲ್ನ ತೊಗೊಂಡಿದ್ದೀನಿ. ಉಲ್ಲನ್ದು ಒಂದು ಕತ್ರಿ, ಒಂದು 11 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ನಾವಿಲ್ಲಿ ಫಸ್ಟು 108 ಚೈನ್ಗಳನ್ನ ಹಾಕ್ಕೋಬೇಕು. ಒಂದು ನಾಟ್ ಹಾಕ್ಕೊಂಡು ನೋಡಿ 108 ಹಾಕ್ಕೋಬೇಕು. ನೀವು ಇನ್ನೂ ಜಾಸ್ತಿ ಅಗಲ ಬೇಕು ಅನ್ನೋರು +12 ಮಾಡ್ಕೋಬೇಕಾಗುತ್ತೆ. ಆಮೇಲೆ ಅದಕ್ಕೆ +1 ಮಾಡ್ಕೋಬೇಕು. ಈಗ ನಾನು 108 ಹಾಕ್ಕೊಂಡು +1 ಹಾಕ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ನಿಮ್ಗೆ ಎಷ್ಟು ಅಗಲ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟು ನೀವು ಹಾಕ್ಕೋಬೇಕು. ನಾನಿಲ್ಲಿ ನಿಧಾನವಾಗಿ ರೋ ಬೈ ರೋ ಹೇಳ್ಕೊಡ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಇಲ್ಲಾಂದರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಸೊ ಇಲ್ಲಿ ನಾವು ಚೈನ್ ಹಾಕ್ಕೊಂಡಿರೋದು ಇದು ಫಸ್ಟ್ ರೋ. ಈ ಫಸ್ಟ್ ರೋ ಮುಗಿದ್ಮೇಲೆ ಒಂದು ಚೈನ್ನ ಸ್ಕಿಪ್ ಮಾಡಿ ಸೆಕೆಂಡ್ ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಹಾಕೋಣ. ಇದು ಸಿಂಗಲ್ ಕ್ರೋಶ ಹಾಕ್ತಾ ಇದ್ದೀವಲ್ಲ, ಇದು ನಮ್ಮದು ಸೆಕೆಂಡ್ ರೋ. ಈ ರೋನಲ್ಲಿ ಪೂರ್ತಿಯಾಗಿ ಒಂದೊಂದು ಚೈನ್ ಮೇಲೆ ಒಂದೊಂದೇ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಪ್ರತಿಯೊಂದು ಚೈನ್ ಒಳಗಡೆನೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. 3rd ರೋಯಿಂದ ನಮ್ಮದು ಡಿಸೈನು ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಸ್ಕಿಪ್ ಮಾಡದೆ ನೀವು ನೋಡ್ತಾ ಹೋಗಿ. ನಿಮಗೆ ಜಾಸ್ತಿ ಅಗಲ ಬೇಕು ಅನ್ನೋರು +12 ಮಾಡ್ತಾ ಹೋಗಬೇಕು. ಒಂದು ಡಿಸೈನು 12 ಚೈನ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ಇದನ್ನು ಫುಲ್ಲು ಚೈನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಆಮೇಲೆ ಯಾವ ಥರ ಅಂತ ನೋಡೋಣ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಕಂಟಿನ್ಯೂ ಆದಮೇಲೆ 3rd ರೋ ಒಳಗಡೆ ಇಲ್ಲಿ 4 ಚೈನ್ ಹಾಕ್ಕೊಳ್ಳೋಣ. ನೋಡಿ 4 ಚೈನ್ ಹಾಕ್ಕೊಂಡು ಇಲ್ಲಿ ನಾವು 5 ಚೈನ್ನ ಸ್ಕಿಪ್ ಮಾಡಿ 6ನೇ ಚೈನಿಗೆ 1 2 3 4 5 6 6ನೇ ಚೈನ್ ಒಳಗಡೆ ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಕ್ಕೋಬೇಕು. ಆ ಸೇಮ್ ಪ್ಲೇಸಲ್ಲೇ ಮತ್ತೆ 2 ಸತಿ ಈ ಥರ ಲೂಪ್ ತಗೊಂಡು ಮತ್ತೆ ಒಂದು ಟ್ರಿಪಲ್ ಕ್ರೋಶ, ಈ ಥರ 3 ಟ್ರಿಪಲ್ ಕ್ರೋಶನ ಸೇಮ್ ಪ್ಲೇಸಲ್ಲಿ ಹಾಕ್ಕೋಬೇಕು. ಈಗ ಮತ್ತೆ 4 ಚೈನು ಆ ಸೇಮ್ ಪ್ಲೇಸನ್ನೇ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ನೋಡಿ ಈ ಥರ ಆವಾಗ ಆಗುತ್ತೆ. ಈಗ ಮತ್ತೆ 4 ಚೈನು ಅದೇ ಸೇಮ್ ಪ್ಲೇಸಲ್ಲೇ ಮತ್ತೆ ಟ್ರಿಪಲ್ ಕ್ರೋಶ 3 ಹಾಕ್ಕೊಳ್ಳೋಣ. ನೋಡಿ ಈ ಥರ 2 ಟ್ರಿಪಲ್ ಕ್ರೋಶ, 3 ಟ್ರಿಪಲ್ ಕ್ರೋಶ. ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ನೋಡಿ ಇಲ್ಲಿಂದ 2 3 4 5 6 6ನೇ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ನೋಡಿ ಇಲ್ಲಿಂದ ಕೌಂಟ್ ಮಾಡಬೇಕು, 5ನ್ನು ಸ್ಕಿಪ್ ಮಾಡಬೇಕು. ಈ ಥರ 5 ಸ್ಕಿಪ್ ಮಾಡಿ 6ನೇದ್ರೊಳಗಡೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ನೋಡಿ ಈ ಥರ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈ ಥರ ಡಿಸೈನ್ ಆಗುತ್ತೆ. ಒಂದು 2 3 4 5 6 7 8 9 10 11 12. ನೋಡಿ ಈ ಥರ ಇಲ್ಲಿವರೆಗೂ 12 ಚೈನ್ಗೆ ಒಂದು ಡಿಸೈನ್ ಬರುತ್ತೆ. 1 2 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಕೌಂಟ್ ಮಾಡಿ 5ನ್ನು ಸ್ಕಿಪ್ ಮಾಡಿ 6ನೇ ಚೈನ್ಗೆ ಅದೇ ಥರ ಅಲ್ಲಿ ಡಿಸೈನ್ ಹಾಕ್ಕೊಂಡ್ವಲ್ಲ 2 ಲೂಪ್ ಈ ಥರ ತೊಗೊಂಡು
3 ಟ್ರಿಪಲ್ ಕ್ರೋಶನ ಒಂದೇ ಪ್ಲೇಸಲ್ಲಿ ಹಾಕ್ಕೊಳ್ಳೋಣ. ಈ ಥರ 2 ಸತಿ ಲೂಪ್ ತಗೊಂಡು 2 ಟ್ರಿಪಲ್ ಕ್ರೋಶ, 3 ಟ್ರಿಪಲ್ ಕ್ರೋಶ. ನೋಡಿ ಇಲ್ಲಿ ಹಾಕ್ಕೊಂಡ್ವಲ್ಲ ಸೇಮ್ ಅದೇ ಥರನೇ ಇಲ್ಲೂ ಬರುತ್ತೆ. 4 ಚೈನ್ ಹಾಕ್ಕೊಂಡು ಆ ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಇಲ್ಲಿ ಜಾಯಿನ್ ಮಾಡಿ ಮತ್ತು ಇಲ್ಲಿಂದನೇ 4 ಹಾಕ್ಕೊಂಡು ಸ್ಟಾರ್ಟ್ ಮಾಡೋದು. ನೋಡಿ ಈ ಕಡೆ ಇದೆಯಲ್ಲ ಆ ಥರ ಬರಬೇಕೀಗ. 1 2 3 4. ಈಗ ಮತ್ತೆ ಟ್ರಿಪಲ್ ಕ್ರೋಶ. ಈ ವಿಡಿಯೋನ ಪ್ಲೀಸ್ ನೀವು ಸ್ಕಿಪ್ ಮಾಡದೆ ನೋಡಿ, ಅಂದರೆ ಮಾತ್ರ ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ. ಈ ಥರ ಹಾಕ್ಕೊಂಡು ನೋಡಿ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ. ಇಲ್ಲಿ ಯಾವ ಥರ 5 ಬಿಟ್ಟು 6ನೇದಕ್ಕೆ ಹಾಕ್ಕೊಂಡಿದ್ದೀವಿ ಅದೇ ಥರನೇ 6ನೇ ಪ್ಲೇಸಿಗೆ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಸ್ಟಾರ್ಟ್ ಮಾಡೋಣ. ಮತ್ತು ಇಲ್ಲಿ 5 ಚೈನ್ನ ಗ್ಯಾಪ್ ಮಾಡಿ 6ನೇ ಚೈನ್ ಒಳಗಡೆ 1 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. 2 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. 3 ಈ ಥರ ಹಾಕ್ಕೊಂಡು 4 ಚೈನು ಅದರೊಳಗಡೆ ಹಾಕಿ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಮತ್ತು 4 ಚೈನ್ ಹಾಕ್ಕೊಳ್ಳೋಣ. ಅದೇ ಥರನೇ 3 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಸೊ ಈ ಫುಲ್ ಲೈನ್ನ ಇದೇ ಥರ ನಾವು ಹಾಕ್ತಾ ಹೋಗಬೇಕು. ಒಂದೊಂದು ಡಿಸೈನು ನಿಮ್ಮದು 12 ಚೈನ್ ತಗೊಳುತ್ತೆ. ಅದನ್ನು ನೀವು ಕೌಂಟ್ ಮಾಡಿ ಹಾಕ್ತಾ ಹೋಗಿ. ಅದೇ ಸೇಮ್ ಪ್ರೊಸೀಜರ್ನ ಎಂಡ್ವರೆಗೂ ಈ ರೋನ ಹಾಕಬೇಕು. ಇದು 3rd ರೋ ಇದೆ ನೋಡಿ ಇಲ್ಲಿ ಈ ಥರ ನಿಮಗೆ ಆವಾಗ ಡಿಸೈನ್ ಬರುತ್ತೆ. ಇದೇ ಥರ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. 2 ಚೈನ್ ಹಾಕ್ಕೊಂಡು ಲಾಸ್ಟ್ ಚೈನ್ ಒಳಗಡೆ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಿ ನಿಮ್ಮದು 3rd ರೋ ಈ ಥರ ಕಾಣಿಸುತ್ತೆ. ಇದು ನಿಮ್ಮದು 9 ಡಿಸೈನ್ಸು ಬರಬೇಕು. ಅಂದರೆ ನಾವು 108 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಸೊ ನಮಗೆ 9 ಡಿಸೈನ್ ಬರುತ್ತೆ. 12 × 9. ಸೊ ನೀವು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಡಿಸೈನ್ ಬರುತ್ತೆ. ನೋಡಿ ಇಲ್ಲಿ ಈ ಪ್ಲೇಸಲ್ಲಿ ಲಾಸ್ಟಲ್ಲಿ ಈ ಥರ ಒಂದು ಸ್ಲಿಪ್ ನಾಟ್ ಹಾಕಿ, ಅಥವಾ ನೀವು ಸಿಂಗಲ್ ಕ್ರೋಶ ಹಾಕಿದ್ರೂ ಓಕೆ. ಈ ಥರ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಈಗ 4th ರೋ 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲೂ ಕೂಡ ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಆದರೆ ಹಾಫ್ ಹಾಕ್ಕೋಬೇಕು. ಈ ಥರ 2 ಲಾಸ್ಟಲ್ಲಿ ಹಾಗೆ ಇರಬೇಕು. ನಾವು 3 ಸತಿ ತೆಗಿತೀವಲ್ಲ, ಇಲ್ಲಿ 2 ಸತಿ ಮಾತ್ರ ತೆಗೆದು ಲಾಸ್ಟ್ ಒನ್ನ ಈ ಥರ ಇಟ್ಕೊಂಡಿರಬೇಕು. ಈ ಥರ 3 ಟ್ರಿಪಲ್ ಕ್ರೋಶನ ಹಾಫ್ ಹಾಕ್ಕೊಳ್ಳೋಣ. ನೋಡಿ ಈ ಥರ ಹಾಫ್ ಹಾಕ್ಕೊಂಡು ಒಂದೇ ಸರಿ 3 ತೆಗಿಯೋಣ. ಈ ಥರ ಒಂದು ಚೈನ್ ಹಾಕ್ಕೊಂಡು ಮತ್ತು 4 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಲಾಸ್ಟ್ ಈ ರೋ ಇದೆಯಲ್ಲ, ಇದ್ರ ಮೇಲ್ಗಡೆ ಒಂದು ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡೋಣ. ನೋಡಿ ಈ ಥರ ಬರುತ್ತೆ. ಇದಕ್ಕೆ ನಾವು ಒಂದು ಕ್ಲಟರ್ ಅಂತ ಕರಿತೀವಿ. ಈಗ ಇಲ್ಲಿ ಜಾಯಿನ್ ಮಾಡಬೇಕು. ಅದಕ್ಕೆ 1 2 3 4 ಚೈನ್ ಹಾಕ್ಕೊಂಡು ಈ ಚೈನ್ ಒಳಗಡೆ
ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ನಾವು ಹಾಕ್ಕೊಂಡು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈ ಥರ ಜಾಯಿನ್ ಆಗುತ್ತೆ. ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಂಡು ಇಲ್ಲೂ ಹಾಫ್ ಟ್ರಿಪಲ್ ಕ್ರೋಶನೇ ಹಾಕ್ಕೋಬೇಕು. 3, ಒಂದು ಹಾಫ್ ಟ್ರಿಪಲ್ ಕ್ರೋಶ, 2 ಹಾಫ್ ಟ್ರಿಪಲ್ ಕ್ರೋಶ, 3 ಹಾಫ್ ಟ್ರಿಪಲ್ ಕ್ರೋಶ. ಈ ಥರ ಹಾಕ್ಕೊಂಡು 4 ಲೂಪ್ನ ಒಂದೇ ಸರಿ ತೆಗಿಬೇಕು. ಆಮೇಲೆ ಒಂದು ಚೈನ್ ಹಾಕ್ಕೊಂಡು ಸೆಕ್ಯೂರ್ ಮಾಡಬೇಕು. ಈ ಥರ ಆವಾಗ ಡಿಸೈನು ಬರುತ್ತೆ. ಇದನ್ನು ಒಂದು ಕ್ಲಟರ್ ಅಂತ ಕರಿತೀವಿ. ಸೊ ಇದೇ ಪ್ರೊಸೀಜರ್ನ ಮಾಡ್ತಾ ಹೋಗಬೇಕು. ಈ ಥರ ಡಿಸೈನ್ ನಮ್ಗೆ ಆವಾಗ ಸಿಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಯಾವ ಥರ ಜಾಯಿನ್ ಮಾಡೋದು ಅಂತ ನೋಡೋಣ. ಈಗ ಇಲ್ಲಿ ನಾವೇನು ಚೈನ್ ಗ್ಯಾಪ್ ಕೊಡೋಲ್ಲ. ಇಲ್ಲಿಂದ ಡೈರೆಕ್ಟಾಗಿ ಲೂಪ್ ತಗೊಂಡು 2 ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಹಾಫ್ ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಈ ಥರ 1, 2 ಹಾಫ್ ಟ್ರಿಪಲ್ ಕ್ರೋಶ, 3 ಹಾಫ್ ಟ್ರಿಪಲ್ ಕ್ರೋಶ. ಈ ಥರ ಹಾಕ್ಕೊಂಡು ಒಂದೇ ಸರಿ 4 ಲೂಪ್ನ ತೆಗೆದು ಒಂದು ಚೈನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋಣ. ಈಗ 4 ಚೈನು, 1, 2, 3, 4 ಚೈನು ಹಾಕ್ಕೊಂಡು ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಮಾಡಿದ್ದೀವಲ್ಲ ಅದೇ ಥರನೇ ಬರುತ್ತೆ. ಈಗ ಮತ್ತೆ ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ ಆ ಥರ 4 ಚೈನ್ ಹಾಕ್ಕೊಳ್ಳೋಣ. 1, 2, 3, 4. ಈ ಫಸ್ಟ್ ರೋ ಮೇಲ್ಗಡೆ ಜಾಯಿನ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಹಾಕ್ಕೊಂಡು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಈ ಪ್ಲೇಸಲ್ಲಿ ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು ಮತ್ತೆ ಒಂದು ಕ್ಲಟರ್ ಹಾಕಬೇಕು. ಒಂದು ಕ್ಲಟರ್ ಅಂದರೆ ಫಸ್ಟು 4 ಚೈನ್ ಹಾಕ್ಕೊಂಡು ಹಾಫ್ ಟ್ರಿಪಲ್ ಕ್ರೋಶನ 3 ಹಾಕ್ಕೋಬೇಕು. ನೋಡಿ, 1 ಹಾಕ್ಕೊಂಡ್ವಿ ಹಾಫು, 2 ಹಾಫ್ ಟ್ರಿಪಲ್ ಕ್ರೋಶ, 3 ಹಾಫ್ ಟ್ರಿಪಲ್ ಕ್ರೋಶ, ಒಂದೇ ಸರಿ ತೆಗೆದುಬಿಡೋದು. ಒಂದು ಚೈನ್ ಹಾಕ್ಕೊಂಡು ಈಗ ಮತ್ತೆ ಇಲ್ಲಿಂದ ನಾವು ಚೈನ್ ಗ್ಯಾಪ್ ಬಿಡೋಂಗಿಲ್ಲ. ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶ ಹಾಕಬೇಕು ಇಲ್ಲಿಗೆ. ಈ ಲೈನು ಫುಲ್ಲು ನಾವು ಹಾಫ್ ಟ್ರಿಪಲ್ ಕ್ರೋಶನೇ ಹಾಕಬೇಕು. ಎರಡು, 3 ಈ ಥರ ಹಾಕ್ಕೊಂಡು ಇದನ್ನು ಪೂರ್ತಿ ಒಂದೇ ಸರಿ ತೆಗಿಬೇಕು. ಈಗ 4 ಚೈನ್ ಹಾಕ್ಕೋಬೇಕು. 1, 2, 3, 4 ಈ ಥರ ಹಾಕ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶದಿಂದ ಜಾಯಿನ್ ಮಾಡಬೇಕು. ಈಗ ಮತ್ತೆ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡೋಕ್ಕೆ ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಈ ಥರ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಇಲ್ಲಿ ಹಾಕ್ಕೋಬೇಕೀಗ. ಸೊ ಈ ಥರ ಕಂಪ್ಲೀಟಾಗಿ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ನೋಡಿ, ಇಲ್ಲಿ ನೀವು ಒಂದು ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಇಲ್ಲಿ ಈ ಪ್ಲೇಸಲ್ಲಿ ನೋಡಿ, ಈ ಥರ ಹಾಕ್ಕೊಂಡು ಇದನ್ನು ಟರ್ನ್ ಮಾಡಿಕೊಂಡು 1, 2, 3, 4 ಇದು ನಮ್ಮದು 5th ರೋ. ಇಲ್ಲಿ ನಾವು ಈ ಮಿಡಲಲ್ಲಿ ನೋಡಿ, ಇಲ್ಲಿ ಈ ಮಿಡಲ್ ಪಾಯಿಂಟಲ್ಲಿ 4 ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಸೇಮ್ ಪ್ಲೇಸಲ್ಲೇ ಹಾಕ್ಕೋಬೇಕು. ನಮ್ಮದು ಫಸ್ಟ್ ಲೈನ್ ಏನು ಬಂದಿದೆಯಲ್ಲ ಅದೇ ಥರ ಇಲ್ಲಿ ಬರುತ್ತೆ. 2 ಟ್ರಿಪಲ್ ಕ್ರೋಶ, 3 ಟ್ರಿಪಲ್ ಕ್ರೋಶ, 4 ಟ್ರಿಪಲ್ ಕ್ರೋಶ ಈ ಥರ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಬಂದಿದೆಯಲ್ಲ ಈ ಥರ ಬರುತ್ತೆ. ಈಗ ಇಲ್ಲಿ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು
ಇಲ್ಲಿ ಸಿಂಗಲ್ ಕ್ರೋಶದಿಂದ ಜಾಯಿನ್ ಮಾಡೋಣ. ನೋಡಿ ಇಲ್ಲಿ ಈ ಥರ ಡಿಸೈನ್ ಇಲ್ಲಿ ಬರುತ್ತೆ. ಈ ಥರ ಈಗ ಮತ್ತೆ ಈ 2 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಡೈರೆಕ್ಟಾಗಿ ನಾವು ಇಲ್ಲಿಂದ ಈ ಥರ ಬರಬೇಕಲ್ವ, ಅದಕ್ಕೆ ಇಲ್ಲಿಗೆ ಹಾಕ್ಕೋಬೇಕು. ಇಲ್ಲಿ ಒಂದು ಮಿಡ್ಲಲ್ಲಿ ಸಣ್ಣ ಹೋಲ್ ಥರ ಇದೆಯಲ್ಲ, ಅಲ್ಲಿ 3 ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. 3 ಹಾಕ್ಕೊಂಡು ನೋಡಿ 1 2 3 ಹಾಕ್ಕೋಬೇಕು. ಇಲ್ಲಿ 4 ಹಾಕ್ಕೊಂಡಿದ್ದೀವಿ, ಇಲ್ಲಿ 3 ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ಈ ಡಿಸೈನು ಈಗ ನಮ್ಮದು ಕೆಳಗಡೆ ಹೋಗುತ್ತೆ, ಅದಕ್ಕೆ ಇಲ್ಲಿ ಚೈನ್ ಹಾಕ್ಕೊಂಡು ಇಲ್ಲಿ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಆ ಚೈನ್ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಒಂದು ಟ್ರಿಪಲ್ ಕ್ರೋಶ ಥರ ಕೌಂಟ್ ಮಾಡ್ತೀವಿ. ಮತ್ತು ಇಲ್ಲಿ 4 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ 3 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಇಲ್ಲಿ ಹೆಂಗೆ ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಇಲ್ಲಿ ನೋಡಿ 1 ಟ್ರಿಪಲ್ ಕ್ರೋಶ, 2 ಟ್ರಿಪಲ್ ಕ್ರೋಶ ಈ ಸೇಮ್ ಪ್ಲೇಸಲ್ಲೇ ಹಾಕೋಬೇಕು. 3 ಟ್ರಿಪಲ್ ಕ್ರೋಶ. ಈಗ 2 ಚೈನು ಈ ಪ್ಲೇಸಲ್ಲಿ 1 ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 2 ಚೈನು ಇಲ್ಲಿ ಸೆಂಟ್ರಲ್ಲಿ ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. 3 ಟ್ರಿಪಲ್ ಕ್ರೋಶ ಒಂದೇ ಪ್ಲೇಸಲ್ಲಿ, 3 4 ಚೈನು ಆ ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ಮತ್ತು ಅಲ್ಲಿಂದಾನೇ 4 ಚೈನು ಸೇಮ್ ಪ್ಲೇಸಲ್ಲೇ ಮತ್ತೆ ಟ್ರಿಪಲ್ ಕ್ರೋಶ ಹಾಕಬೇಕು. 3 2 3 ನೋಡಿ ಈ ಥರ ಆವಾಗ ನಿಮ್ಗೆ ಡಿಸೈನ್ ಬರ್ತಾ ಹೋಗುತ್ತೆ. ಸೊ ಇದೇ ಥರ ನೀವು ಕಂಟಿನ್ಯೂ ಮಾಡಿಕೊಂಡು ಲಾಸ್ಟ್ವರೆಗೂ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಯಾವ ಥರ ಜಾಯಿನ್ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿ ನಾವು ಜಾಯಿನ್ ಮಾಡಬೇಕು. ಇಲ್ಲಿ ಜಾಯಿನ್ ಮಾಡೋಕ್ಕೆ ಒಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಅದೇ ಪ್ಲೇಸಲ್ಲೇ ಮತ್ತೆ 1 ಟ್ರಿಪಲ್ ಕ್ರೋಶ, 3 ಟ್ರಿಪಲ್ ಕ್ರೋಶ, 4 ಟ್ರಿಪಲ್ ಕ್ರೋಶ, ಈ ಥರ 4 ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಸೊ ಈ ಲೈನ್ ಒಂದು ಬಂದಿದೆಯಲ್ಲ ಎಕ್ಸ್ಟ್ರಾ, ಅದಕ್ಕೋಸ್ಕರ ಅದು ಲೈನು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ 1 ಟ್ರಿಪಲ್ ಕ್ರೋಶ ಎಕ್ಸ್ಟ್ರಾ ಇಲ್ಲಿ ಹಾಕ್ಕೋತೀವಿ. ಈ ಥರ ಒಂದು ಕಂಟಿನ್ಯೂ ಆಗಿ ಲೈನ್ ಬರುತ್ತೆ ಅಲ್ಲಿ ಎಂಡಿಗೋಸ್ಕರ. ಸೊ ಇಲ್ಲಿ 4 ಹಾಕ್ಕೊಂಡು ಇದೊಂದು ಎಕ್ಸ್ಟ್ರಾ ಹಾಕ್ಕೋತೀವಿ. ಟರ್ನ್ ಮಾಡಿ 4 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಈ ನೆಕ್ಸ್ಟು ಟ್ರಿಪಲ್ ಕ್ರೋಶ ಮೇಲೆ ಒಂದು ಹಾಫ್ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಒಂದು ಹಾಫ್ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಮತ್ತು ಒಂದು ಹಾಫ್ ಟ್ರಿಪಲ್ ಕ್ರೋಶ ಹಾಕ್ಕೊಂಡು ನೋಡಿ ಇಲ್ಲಿ ಪ್ರತಿಯೊಂದರ ಮೇಲೆ ಹಾಕ್ಕೊಂಡು ಈ ಥರ ಹಾಫ್ ಟ್ರಿಪಲ್ ಕ್ರೋಶನ ಎಲ್ಲ ಲೂಪ್ನು ಒಂದೇ ಸರಿ ತೆಗೆದು ಒಂದು ಕ್ಲಟರ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಚೈನ್ ಹಾಕಿ ನೋಡಿ ಇಲ್ಲಿ ಈ ಪ್ಲೇಸ್ ಬಂದಿದೆಯಲ್ಲ, ಈ ಡಿಸೈನು ಆ ಥರ ಇಲ್ಲಿ ಹೀಗೆ ಬರುತ್ತೆ. ಇಲ್ಲಿ ಮತ್ತೆ ಅಲ್ಲೇನು ಚೈನ್ ಗ್ಯಾಪ್ ಕೊಡದೆ ಪ್ರತಿಯೊಂದರ ಮೇಲೂ ಒಂದೊಂದು ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಹಾಫ್ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಇಲ್ಲಿ 3 ಮಾತ್ರ ಹಾಕ್ಕೋತೀವಿ ಟ್ರಿಪಲ್ ಕ್ರೋಶನ. 3 ಹಾಕ್ಕೊಂಡು ಇಲ್ಲಿ 4 ಚೈನ್ ಹಾಕ್ಕೊಂಡು ಜಾಯಿನ್ ಮಾಡಬೇಕು. 1 2 3 4 ನೋಡಿ ಇಲ್ಲಿ 4 ಚೈನ್ ಹಾಕ್ಕೊಂಡು ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡಬೇಕು. ಆ ಚೈನ್ ಏನು ಹಾಕ್ಕೊಂಡಿದ್ದೀವಲ್ಲ ಅದನ್ನು ಒಂದು ಟ್ರಿಪಲ್ ಕ್ರೋಶ ಹತ್ರ ಕೌಂಟ್ ಮಾಡ್ತೀವಿ. ಸೊ ಇಲ್ಲಿಂದ ಇಲ್ಲಿಗೆ ಜಾಯಿನ್ ಮಾಡೋಣ. ಈಗ ಇಲ್ಲಿ 4 ಚೈನ್ ಹಾಕ್ಕೊಂಡು
ಈ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತೆ 4 ಚೈನ್ ಹಾಕ್ಕೊಂಡು ಸೇಮ್ ಪ್ಲೇಸಲ್ಲೇ ಈಗ ಹಾಫ್ ಟ್ರಿಪಲ್ ಕ್ರೋಶ ಹಾಕ್ಕೋಬೇಕು. ಅಂದರೆ ಲಾಸ್ಟ್ ಲೂಪ್ನ ಹಾಗೆ ಇಟ್ಕೋತೀವಿ, ಕ್ರೋಶದಲ್ಲಿ ಒಂದೇ ಸರಿ ಎಲ್ಲ ಲೂಪ್ನು ತೆಗಿತೀವಿ. ಆ ಥರ ಇಲ್ಲಿ 3 ಹಾಫ್ ಟ್ರಿಪಲ್ ಕ್ರೋಶ ಬರುತ್ತೆ. ಸೊ ಈ ಥರ ಬರುತ್ತೆ ನೋಡಿ, ಅದನ್ನು ಒಂದೇ ಸರಿ ತೆಗಿಯೋದು. ಆವಾಗ ನಿಮಗೆ ಈ ಥರ ಬಟರ್ಫ್ಲೈ ಥರ ಶೇಪ್ ಬರ್ತಾ ಹೋಗುತ್ತೆ. ಈಗ ಡೈರೆಕ್ಟಾಗಿ ಇಲ್ಲಿ ಹಾಕ್ಕೋಬೇಕು. ಇಲ್ಲಿ ನಾವು 3 ಹಾಫ್ ಟ್ರಿಪಲ್ ಕ್ರೋಶ ಹಾಕ್ಕೋತೀವಿ. ಈ ಥರ ಹಾಕ್ಕೊಂಡು ಕ್ಲೋಸ್ ಮಾಡಿ ಇಲ್ಲಿ ಜಾಯಿನ್ ಮಾಡೋಕ್ಕೆ ಚೈನ್ ಹಾಕೋತೀವಿ 4. ಇಲ್ಲಿ ಜಾಯಿನ್ ಮಾಡ್ಕೊಂಡ್ವಿ, ಮತ್ತೆ 4 ಚೈನು. ಇಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡ್ತೀವಿ. ನೋಡಿ, ಇದು ಫಿನಿಶ್ ಆಯಿತು. ಇಲ್ಲಿವರೆಗೂ ಫಿನಿಶ್ ಮಾಡಿಕೊಂಡು ಲಾಸ್ಟಲ್ಲಿ ಇದು ಒಂದು ಎಕ್ಸ್ಟ್ರಾ ಇರುತ್ತಲ್ಲ, ಅದಕ್ಕೋಸ್ಕರ 4 ಚೈನ್ ಹಾಕ್ಕೊಂಡು ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿನ್ ಮಾಡ್ಕೊಂಬಿಡೋಣ. ನಮ್ಮದು 4th ಲೈನು 4th ರೋ ಕಂಪ್ಲೀಟ್ ಆಯಿತು. ಸೊ ಈ ಥರ ಈ ಡಿಸೈನು ಕಂಪ್ಲೀಟಾಗಿ ಒಂದು ಡಿಸೈನ್ ನಮ್ಮದು ಫುಲ್ಲು ಮುಗೀತು. ಇದು ಈಗ ಸ್ಟಾರ್ಟಿಂಗ್ ಪಾಯಿಂಟ್ ಆಯಿತು. ಇಲ್ಲಿದೆ ನೋಡಿ, ಆ ಥರ ಇದು ಒಂದು ಸ್ಟಾರ್ಟಿಂಗ್ ಪಾಯಿಂಟು, ಇದೊಂದು ಬೇರೆ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇದು ಸೇಮ್ ಸ್ಟಾರ್ಟಿಂಗ್ ಪಾಯಿಂಟು. ಸೊ ಇಲ್ಲಿಂದ ಸೇಮ್ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಇಲ್ಲಿ 4 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಇದು 6th ರೋ ಫುಲ್ಲು ಫಸ್ಟ್ ರೋ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀವಲ್ಲ ಅದೇ ಥರ ಇಲ್ಲಿಂದ ಬರುತ್ತೆ. ಇಲ್ಲಿಂದ ನೀವು ಸೇಮ್ ಅದೇ ಥರನೇ ರಿಪೀಟ್ ಮಾಡ್ತಾ ಹೋಗಬೇಕು ಪ್ರತಿಯೊಂದು ಲೈನ್ನು. ಇಲ್ಲಿ ಫಸ್ಟು 3 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಚೈನ್ ಹಾಕ್ಕೊಳ್ಳೋಣ 4. ಈ ಪ್ಲೇಸಲ್ಲಿ ಈ ಥರ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಮತ್ತು ಅಲ್ಲಿಂದನೇ 4 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳೋಣ. 3 ಟ್ರಿಪಲ್ ಕ್ರೋಶ ಸೇಮ್ ಪ್ಲೇಸಲ್ಲೇ. ಈಗ 3. ಈಗ 2 ಚೈನ್ ಹಾಕ್ಕೊಂಡು ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋದು. ಸೊ ಇದೇ ಥರ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಹಾಕಬೇಕು. ಇದು ಆ್ಯಸ್ ಇಟ್ ಈಸ್ ಫಸ್ಟ್ ಲೈನ್ ನಾವೇನು ಹಾಕಿದ್ದೀವಲ್ಲ ಅದೇ ಥರ ಬರುತ್ತೆ. ಅದೇ ಥರ ನೀವು ಹಾಕ್ತಾ ಹೋಗಬೇಕು. 5th ಲೈನ್ಗೆ ಈ ಡಿಸೈನು ಕಂಪ್ಲೀಟ್ ಆಗುತ್ತೆ. ಸೊ 5th ರೋನು ಹಾಕೋದು ಯಾವ ಥರ ಅಂತ ನಾನು ತೋರಿಸಿದ್ದೀನಿ ನೋಡಿ. ಇಲ್ಲಿ ಇದು ಈ ಥರ ಬರುತ್ತೆ. ಈ ಥರ ನೀವು ಕಂಟಿನ್ಯೂ ಆಗಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೀವು ಹಾಕ್ತಾ ಹೋಗಿ ಈ ಎಂಡ್ವರೆಗೂ ಈ ಥರ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಇದೇ ಥರ ನೀವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಈ ಥರ ನಿಮ್ಮ ಫ್ಲವರು ಕಂಪ್ಲೀಟಾಗಿ ಕಾಣಿಸುತ್ತೆ ಅವಾಗ. ಇದು ಫಸ್ಟು, ಇದು ಸೆಕೆಂಡ್ ಸ್ಟಾರ್ಟು, ಇದು 3rd ಸ್ಟಾರ್ಟ್ ಈಗ. ಸೊ ಇದೇ ಥರ ಕಂಟಿನ್ಯೂ ಮಾಡಬೇಕು. ನೋಡಿ, ಇಲ್ಲಿ ಫ್ಲವರ್ ಈ ಥರ ಕಾಣಿಸುತ್ತೆ ನಮಗೆ, ಬಟರ್ಫ್ಲೈ ಥರ ಕಾಣಿಸುತ್ತೆ ಆವಾಗ. ಸೊ ಇಲ್ಲಿ ನೋಡಿ, ಇದನ್ನು ನಾನು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾನು ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು ನೀವು ಅಷ್ಟು ರೆಡಿ ಮಾಡ್ಕೊಳ್ಳಿ. ಇದು ಲೆಂತು, ಸೊ ಇದು ವಿಡ್ತು. ಇಲ್ಲಿ ವಿಡ್ತಲ್ಲಿ ಈ ಥರ ಒಂದು ಫ್ಲವರು ಕಂಪ್ಲೀಟ್ ಆಗೋ ಥರ ನೀವು ಹೆಣ್ಕೊಂಡು ಅದಾದಮೇಲೆ ಬಾರ್ಡ್ರನ್ನ ಮಾಡೋದು ಯಾವ ಥರ ಅಂತ ನೋಡೋಣ. ಸೊ ಈ ಲೈನು ಈ ಥರ ಫಿನಿಶ್ ಆದಮೇಲೆ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಒಂದು ಕ್ಲಟರ್ ಫಿನಿಶ್ ಆಗಿದೆಯಲ್ಲ ಅಲ್ಲಿ
ಈ ಮಿಡಲ್ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಂದು ನೋಡಿ, ಒಂದು ಇಲ್ಲಿ ಹಾಕ್ಕೊಂಡಿದ್ದೀವಿ, ಇನ್ನೊಂದು ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು ಈ ಪಾಯಿಂಟಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ, ಈ ಥರ 3 ಸಿಂಗಲ್ ಕ್ರೋಶ ಆಯಿತು ಟೋಟಲಾಗಿ. ಇದಾದಮೇಲೆ ಇಲ್ಲಿ ಸೆಂಟ್ರಲ್ಲಿ ಹಾಕ್ತಾ ಹೋಗೋಣ. 1 2 3, ಇಲ್ಲಿ 3 ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ನೋಡಿ, ಈ ಥರ. ಈಗ ಈ ಗ್ಯಾಪಲ್ಲಿ ಮತ್ತೆ 3 ಸಿಂಗಲ್ ಕ್ರೋಶ, 1 2 3 ನೋಡಿ. ಮತ್ತೆ ಇಲ್ಲಿ ಜಾಯಿಂಟ್ ಮಾಡಿದ್ದೀವಲ್ಲ, ಈ ಪ್ಲೇಸಲ್ಲಿ ಒಂದು ಸಿಂಗಲ್ ಕ್ರೋಶ ಈ ಥರ. ಮತ್ತು ಈ ಪ್ಲೇಸಲ್ಲಿ ಅಂದರೆ ಇಲ್ಲಿ ಟ್ರಿಪಲ್ ಕ್ರೋಶ ಏನು ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ನಾವು 3 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. 2 3 ಇಲ್ಲಿ ಜಾಯಿನ್ ಮಾಡ್ದಲ್ಲಿ ಒಂದು ಸಿಂಗಲ್ ಕ್ರೋಶ, ಮತ್ತು ಜಾಯಿನ್ ಮಾಡ್ದಲ್ಲಿ ಒಂದು ಸಿಂಗಲ್ ಕ್ರೋಶ. ಈಗ ಈ ಪ್ಲೇಸಲ್ಲಿ 3 1 2 3 ಈಗ ಜಾಯಿನ್ ಮಾಡ್ದಲ್ಲಿ 1 ಮತ್ತು ಇಲ್ಲಿ 3 1 2 3 ನೋಡಿ, ಈ ಥರ ಆವಾಗ ಬಾರ್ಡರ್ ಸಿಗುತ್ತೆ ನಮಗೆ. ಇದನ್ನು ನಾವು 3 ಕಾರ್ನರಲ್ಲಿ ಹಾಕ್ಕೊಳ್ಳೋಣ, ಅಂದರೆ 3 ಪ್ಲೇಸಲ್ಲಿ. ಸೊ ಇಲ್ಲಿ ನೋಡಿ, 3 ಕಡೆ ಸಿಂಗಲ್ ಕ್ರೋಶದಿಂದ ಫಿನಿಶಿಂಗ್ ಮಾಡಿದ್ದಾಯಿತು 3 ಪ್ಲೇಸಲ್ಲಿ ಈ ಥರ. ಸೊ ಇದೊಂದು ಕಾರ್ನರು, ಇಲ್ಲಿವರೆಗೂ ನಾವು ಸಿಂಗಲ್ ಕ್ರೋಶದಿಂದ ಫಿನಿಶ್ ಮಾಡ್ಕೊಂಡಿದ್ದೀವಿ. ಈ ಲೆಂತಲ್ಲಿ ನಾವು ಡಬಲ್ ಕ್ರೋಶದಿಂದ ಡಿಸೈನ್ನ ಮಾಡೋಣ. ಫಸ್ಟು 2 ಲೈನ್ನ ಡಬಲ್ ಕ್ರೋಶದಿಂದ ಹಾಕ್ಕೊಳ್ಳೋಣ. ಇಲ್ಲಿಂದ ಫಸ್ಟು 3 ಚೈನ್ಗಳನ್ನ ಹಾಕ್ಕೊಳ್ಳೋಣ, 1 2 3. ಆಮೇಲೆ ನೆಕ್ಸ್ಟ್ ಪ್ಲೇಸಲ್ಲಿ 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಈ ಚೈನ್ ಪ್ಲೇಸ್ ಇದೆಯಲ್ಲ, ಇಲ್ಲಿ ನಾವು 3 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3 ನೋಡಿ, ಈ ಥರ 3 ಹಾಕ್ಕೊಂಡು ಇಲ್ಲಿ ಜಾಯಿನ್ ಮಾಡಿದೆಯಲ್ಲ, ಈ ಪ್ಲೇಸಲ್ಲಿ 1 ಹಾಕ್ಕೊಳ್ಳೋಣ. ನೋಡಿ, ಈ ಥರ. ಅದೇ ಥರ ಈಗ ಇಲ್ಲೂ ನಾವು 3 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 1 2 3 ಡಬಲ್ ಕ್ರೋಶ ಹಾಕ್ಕೊಂಡು ಇಲ್ಲಿ ಜಾಯ್ನಿಂಗ್ ಪ್ಲೇಸಲ್ಲಿ ನಾವು 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ನೋಡಿ, ಈ ಥರ ನಾವು 2 ಲೈನ್ನ ಹಾಕ್ಕೊಳ್ಳೋಣ. ಈಗ ಇದನ್ನು ಫುಲ್ಲು ಎಲ್ಲೆಲ್ಲಿ ನಮ್ಗೆ ಚೈನ್ ಸ್ಪೇಸ್ ಸಿಕ್ಕಿದೆಯೋ ಅಲ್ಲೆಲ್ಲಿ 3 ಹಾಕ್ಕೊಳ್ಳೋಣ. ಜಾಯಿನ್ ಮಾಡಿದ್ದೀವಿ, ಜಾಯಿನ್ ಮಾಡಿರೋಲ್ಲಿ 1 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. ಈ ಥರ ಮಾಡಿ ನಾವು ಇದನ್ನು ಈ ಥರ ಒಂದು ಲೈನು ಮೇಲಿಂದ ಮತ್ತೆ ವಾಪಸ್ ಒಂದು ಲೈನ್ ಬರೋಣ. ಆ ಥರ 2 ಲೈನ್ನ ನೆಕ್ಸ್ಟ್ ಲೈನಲ್ಲಿ 1 ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಂಡು 2 ಲೈನ್ನ ಇದನ್ನು ಫಿನಿಶ್ ಮಾಡ್ಕೊಳ್ಳೋಣ. ಬಾರ್ಡ್ರ್ ದೊಡ್ಡದಾಗಬೇಕು ಅಂದರೆ ಇದನ್ನು ನಾವು ಅಪ್ಪರ್ ಸೈಡ್ ಹಾಕ್ತಾಯಿದ್ದೀವಿ, ಇದು ಅಪ್ಪರ್ ಸೈಡ್ ಬರುತ್ತೆ. ಸೊ ಅಪ್ಪರ್ ಸೈಡ್ದು ಜಾಸ್ತಿ ಬೇಕು ಬಾರ್ಡ್ರ್ ಅಂತ ಹೇಳಿದ್ರೆ, ದಪ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು 3 ಲೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ 2 ಲೈನ್ ಹಾಕ್ಕೊಂಡ್ರು ಸಾಕು. ಸೊ ಇಲ್ಲಿ ನೋಡಿ, 2 ಲೈನ್ನ ಹಾಕ್ಕೊಂಡಿದ್ದೀನಿ ಡಬಲ್ ಕ್ರೋಶ ಹಾಕ್ಕೊಂಡು. ಈ ಲೈನಲ್ಲಿ 3 ಹಾಕಬೇಕು ಅಂತ ಹೇಳಿದ್ದೀನಿ, ಈ ಚೈನ್ ಹಾಕಿರೋ ಗ್ಯಾಪಲ್ಲಿ. ಆಮೇಲೆ ಜಾಯಿಂಟ್ ಮಾಡಿರೋಲ್ಲಿ 1 ಈ ಥರ ಹಾಕಿ 1 ಲೈನ್ನ ಕಂಪ್ಲೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಲೈನ್ ಮೇಲ್ಗಡೆ ಲೈನಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ ಹಾಕ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿ ನಾವು ಡಿಸೈನ್ ಮಾಡೋಣ. ಇದೇ ಥರ ನೀವು ಫುಲ್ ರೌಂಡಲ್ಲೂ ಹಾಕ್ಬೋದು, ಅಂದರೆ 4 ಕಡೆನೂ ಇದೇ ಥರನೂ ಹಾಕ್ಬೋದು. ಬೇಡ ಅಂದರೆ ನಾನು ನೆಕ್ಸ್ಟ್ ತೋರಿಸ್ತೀನಿ, ಆ ಥರನೂ ನೀವು ಹಾಕ್ಕೋಬೋದು, ಅದು ನಿಮ್ಮ ಚಾಯ್ಸು. ಸೊ ಈಗ ಫಸ್ಟು ಇಲ್ಲಿ ಈ ಪ್ಲೇಸಲ್ಲಿ 1 2 3 ಕಾರ್ನರಲ್ಲಿ ಇಲ್ಲಿ ಫಿನಿಶ್ ಆಗಿದೆಯಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ 3 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ನಾವು 1 ಡಬಲ್ ಕ್ರೋಶ. ಈ ಡಬಲ್ ಕ್ರೋಶಗಳು ಒಂದಾದಮೇಲೆ ಒಂದು ಬರುತ್ತಲ್ಲ, ಅದು ಇದ್ರ ನೆಕ್ಸ್ಟಿಂದು ಇದಕ್ಕಿಂತ ಸ್ವಲ್ಪ ಹೈಟ್ ಇರಬೇಕು, ಆ ಥರ ಹಾಕ್ಕೊಳ್ಳಿ.
2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ, ಈ ಥರ. ಅಂದರೆ ಈಗ ಟೋಟಲಾಗಿ 5 ಆಯಿತು ಈ ಚೈನ್ನ ಹಿಡಿದು. ಈಗ ಇದನ್ನು ಈ ಥರ ನೀವು ಇಲ್ಲಿ ನೋಡಿ ಈ ಥರ ಮಾಡಿಕೊಂಡು ನೋಡಿದಾಗ ಇದು ಎಷ್ಟನೇ ಅಂದರೆ ಇಲ್ಲಿ ನೋಡಿ ಈಗ ಇದು 1 2 3 4 5 ಈ ಥರ ಮಾಡಿದಾಗ ಇದು 5ನೇ ಚೈನ್ವರೆಗೂ ಬರ್ತಾಯಿದೆ. ಸೊ ಆ ಥರ ನೀವು ನೋಡಿಕೊಂಡು ನಿಮ್ಮದು ಎಷ್ಟನೇ ಚೈನ್ವರೆಗೂ ಬರ್ತಾಯಿದೆ ಅಂತ ನೋಡಿಕೊಂಡು ಅಲ್ಲಿಗೆ ಜಾಯಿನ್ ಮಾಡಿ. ಮತ್ತು ಈ ಸೇಮ್ ಪ್ಲೇಸಿಂದನೇ 3 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲಿ ಮತ್ತೆ ಇದೇ ಥರ 4 ಡಬಲ್ ಕ್ರೋಶ ಹಾಕ್ಕೊಳ್ಳಿ. 1 2 3 4 ಈ ಥರ ಹಾಕ್ಕೊಂಡು ಟೋಟಲಾಗಿ 5 ಆಯಿತು. ಇಲ್ಲಿ ಫಸ್ಟಲ್ಲಿ ನಾವು 5 ಪ್ಲೇಸ್ನ ಬಿಟ್ಟು 5ನೇ ಪ್ಲೇಸಿಗೆ ಹಾಕಿದ್ದೀವಲ್ಲ ಅದೇ ಥರ ನೋಡಿಲಿ 1 2 3 4 5ನೇ ಪ್ಲೇಸಲ್ಲಿ ಜಾಯಿನ್ ಮಾಡಿದ್ದೀವಿ. ಅದೇ ಥರ ಇಲ್ಲೂ 1 2 3 4 5ನೇ ಪ್ಲೇಸಲ್ಲಿ ಜಾಯಿನ್ ಮಾಡೋಣ. ಸೊ ಈ ಥರ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ನೊಂದು ಹಾಕ್ತೀನಿ ನೋಡಿ 1 2 3 4 5ನೇ ಚೈನ್ಗೆ ಜಾಯಿನ್ ಮಾಡೋದು. 1 2 3 4 5 5ನೇ ಪ್ಲೇಸಲ್ಲಿ ಜಾಯಿನ್ ಮಾಡಿ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿನ್ ಮಾಡಿ. ಅದೇ ಪ್ಲೇಸಲ್ಲೇ ಮತ್ತೆ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಫಸ್ಟ್ 3 ಚೈನ್ ಹಾಕ್ಕೊಳ್ಳಿ, 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, 3 ಡಬಲ್ ಕ್ರೋಶ, 4 ಡಬಲ್ ಕ್ರೋಶ ಈ ಥರ ಹಾಕ್ಕೊಂಡು 5ನೇ ಡಬಲ್ ಕ್ರೋಶ ಮೇಲೆ ಜಾಯಿನ್ ಮಾಡೋಣ. 1 2 3 4 5ನೇ ಈ ಥರ. ಆವಾಗ ನಿಮಗೆ ಈ ಥರ ಡಿಸೈನ್ ಬರುತ್ತೆ. ಈ ಥರ ನೀವು ಫುಲ್ ರೌಂಡಲ್ಲೂ ಹಾಕೋಬೋದು. ಇಲ್ಲ ಅಂದರೆ ನಾನು ನೆಕ್ಸ್ಟ್ ಯಾವ ಥರ ಹಾಕೋದು ಅಂತ ಹೇಳ್ತೀನಿ. ಇದನ್ನು ಫಿನಿಶ್ ಆದಮೇಲೆ ಆ ಥರನೂ ನೀವು ಹಾಕ್ಕೋಬೋದು. ಇಲ್ಲಿ ನೋಡಿ ಈ ಥರ ನಾನು ಹಾಕ್ಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ. ಉದ್ದದ ಸೈಡು ಇದು ಉದ್ದ ಇರೋ ಕಡೆ ಒಂದು ಕಡೆ ಮಾತ್ರ ನಾನು ಹಾಕ್ಕೊಂಡಿದ್ದೀನಿ. ಪೂರ್ತಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಇದು ಬಾರ್ಡ್ರು. ಸೊ ಈ ಥರ ಹಾಕ್ಕೊಂಡ್ಮೇಲೆ ಇಲ್ಲಿ ಫಿನಿಶ್ ಆಯಿತು. ಇಲ್ಲಿಂದ 5 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಒಂದು ಜಾಯಿಂಟ್ ಮಾಡಿದ್ದೀವಲ್ಲ ಆ ಪಾಯಿಂಟಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈಗ ಮತ್ತೆ 5 ಚೈನು 1 2 3 4 5 ಚೈನ್ ಹಾಕ್ಕೊಂಡು ಇಲ್ಲಿ 1 2 3 4 ಇದು 5ನೇ ಚೈನು. 5ನೇ ಚೈನ್ಗೆ ನಾವು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಈಗ ಮತ್ತೆ 5 ಚೈನು 1 2 3 4 5 ಇಲ್ಲಿ 4 ಚೈನ್ನ ಬಿಡಬೇಕು. 1 2 3 4 5ನೇ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶದಿಂದ ಜಾಯಿನ್ ಮಾಡಬೇಕು. ಮತ್ತು 5 ಚೈನು 1 2 3 4 5 ಇಲ್ಲಿ ಕೌಂಟ್ ಮಾಡಿ 1 2 3 4 5 5ನೇ ಚೈನ್ಗೆ ಜಾಯಿನ್ ಮಾಡಿ. ನೋಡಿ ಈ ಥರ. ಆವಾಗ ಇದು ಒಂದು ಲೈನ್ ಬರುತ್ತೆ. ಈ ಥರ ಒಂದು 5-6 ಲೈನು ನಾವು ಹಾಕೋಬೇಕು. ಇಲ್ಲಿ ನೋಡಿ ಈ ಥರ 5 ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ಥರ ಜಾಯಿನ್ ಮಾಡಿದ್ದೀವಲ್ಲ ಇಲ್ಲಿ ಈ ಕಾರ್ನರಲ್ಲಿ ಈಗ ಯಾವ ಥರ ಹಾಕಬೇಕು ಅಂತ ನೋಡಿ. ಇಲ್ಲಿ 5 ಚೈನ್ ಹಾಕ್ಕೊಂಡು 1 2 3 4 5 ಚೈನ್ ಹಾಕ್ಕೊಂಡು ಇಲ್ಲೂ 5 ಬಿಡಿ 1 2 3 4 5ನೇ ಪ್ಲೇಸಲ್ಲಿ ಇದನ್ನು ಹಾಕ್ಕೊಂಡು ಜಾಯಿನ್ ಮಾಡಿಕೊಂಡು ಈಗ 1 2 3 4 5 ಇಲ್ಲಿಂದ ಒಂದು ನೋಡಿ ಇಲ್ಲಿ ಕಾರ್ನರಲ್ಲಿ 1 2 3 4 5 ಇಲ್ಲಿ 5 ಹಾಕ್ಕೊಂಡು ನೋಡಿ ಸ್ಟ್ರೇಟ್ ಕಾರ್ನರಲ್ಲಿ ನಾವು ಈ ಥರ ಕಾರ್ನರಲ್ಲಿ ಮಾತ್ರ 1 2 3 4 5 ಹಾಕ್ಕೊಂಡು ಈ ಸಿಂಗಲ್ ಕ್ರೋಶ ಏನು ಹಾಕಿದ್ದೀವಲ್ಲ ಇದ್ರ ನೆಕ್ಸ್ಟ್ ಪ್ಲೇಸಲ್ಲೇ ಇನ್ನೊಂದು ಸತಿ ಜಾಯಿನ್ ಮಾಡಬೇಕು. ನೋಡಿ ಕಾರ್ನರ್ ಈ ಥರ ಬರಬೇಕು.
ಸೊ ಪ್ರತಿ ಸಲ ಕಾರ್ನರಲ್ಲೂ ಇಲ್ಲೇ ಜಾಯಿನ್ ಮಾಡಬೇಕು. ನೆಕ್ಸ್ಟ್ ಟೈಮಲ್ಲೂ ನಾವು ಇಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಇಲ್ಲೇ 5 ಚೈನ್ ಹಾಕ್ಕೊಂಡು ಇಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಜಾಯಿನ್ ಮಾಡಬೇಕು. ನೆಕ್ಸ್ಟು ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಮಾಡಬೇಕು. 1 2 3 4 5. ಈಗ ಮತ್ತೆ ಇಲ್ಲಿ ಮುಂದೆ ಹಾಕ್ತಾ ಹೋಗಬೇಕು. 1 2 3 4 5ನೇ ಪ್ಲೇಸಲ್ಲೇ ಜಾಯಿನ್ ಮಾಡೋಣ. ಸೊ ಈ ಥರ ಇದನ್ನು ಪೂರ್ತಿಯಾಗಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ ನಾನು 3 ಲೈನ್ ಹಾಕ್ಕೊಂಡಿದ್ದೀನಿ. ಈಗ 1 2 3ನೇ ಲೈನು. ಇದನ್ನು ನೋಡಿ, ಇದನ್ನು ಅಷ್ಟೇ 5 ಚೈನ್ ಹಾಕ್ಕೊಂಡು 1 2 3 4 5 ಚೈನ್ ಹಾಕ್ಕೊಂಡು ಇಲ್ಲಿ ಸೆಂಟ್ರಲ್ಲಿ ನಾವು ಜಾಯಿನ್ ಮಾಡ್ಕೋಬೇಕು. ಸೊ ಈ ಥರ ಜಾಯಿನ್ ಮಾಡಬೇಕು. ಈಗ ಮತ್ತೆ ನಾನು ಕಾರ್ನರಲ್ಲಿ ಬಂದಿದ್ದೀನಿ. ಕಾರ್ನರಲ್ಲಿ ನೆಕ್ಸ್ಟ್ ಲೈನ್ನ ಅಥವಾ ಥರ್ಡ್ ಲೈನ್ನ ಯಾವ ಥರ ಹಾಕೋದು ಅಂತ ನೋಡಿ. ಇಲ್ಲಿ ಫಸ್ಟ್ ಲೈನ್ನ ನಾನು ಜಾಯಿನ್ ಮಾಡೋದು ತೋರಿಸಿದ್ನಲ್ಲ, ಅದೇ ಥರ ಇಲ್ಲಿ ನೋಡಿ ಸೆಕೆಂಡ್ ಲೈನಲ್ಲಿ ಸಿಂಗಲ್ ಕ್ರೋಶ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶನ ಮತ್ತೆ ಇಲ್ಲೇ ಜಾಯಿನ್ ಮಾಡಿದ್ದೀನಿ. ಅದೇ ಥರನೇ 3ನೇ ಲೈನಲ್ಲೂ ಮಾಡಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಮತ್ತು ಸೇಮ್ 1 2 3 4 5 ಲೈನ್ ಹಾಕ್ಕೊಂಡು ಈ ಸೇಮ್ ಇದೇನು ರೌಂಡ್ ಇದೆಯಲ್ಲ, ಈ ರೌಂಡ್ ಒಳಗಡೆ ಕಾರ್ನರ್ ರೌಂಡು ಅದರೊಳಗಡೆ ಹಾಕ್ಕೋಬೇಕು. ಈ ಥರ ಅಂದರೆ ನಮಗೆ ಕಾರ್ನರು ಚೆನ್ನಾಗಿ ಬರುತ್ತೆ. 2 3 4 5. ಈಗ ನೆಕ್ಸ್ಟು ಈ ಪ್ರತಿಯೊಂದು ಗ್ಯಾಪಲ್ಲಿ ನಾವು ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡಬೇಕು. ನೆಕ್ಸ್ಟು ಈ ಥರ ಒಂದು 6 ಲೈನು ಅಥವಾ 7 ಲೈನು ನೀವು ಹಾಕೋಬೋದು. 5 ಇಲ್ಲಿ ಸೆಂಟರಲ್ಲಿ ಜಾಯಿನ್ ಮಾಡ್ಕೊಂಬಿಡಿ. ಸೊ ಇದೇ ಥರನೇ ನೀವು ಹಾಕ್ತಾ ಒಂದು 5-6 ಲೈನ್ ಹಾಕ್ಕೊಳ್ಳಿ. 1 2 3 4 5 ಇಲ್ಲಿ ಸೆಂಟ್ರಲ್ಲಿ ಸಿಂಗಲ್ ಕ್ರೋಶದಿಂದ ಜಾಯಿನ್ ಮಾಡೋದು. ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ ಕಾರ್ನರು. ಸೊ ಇದೆಲ್ಲ ಈ ಥರ ನಿಮಗೆ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಒಂದು 6 ಲೈನ್ ಆದಮೇಲೆ ಫ್ಲವರ್ ಥರ ಬರುತ್ತೆ. ಅದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಇಲ್ಲಿ ಹಾಕ್ಕೊಂಡು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನಾನು 6 ರೌಂಡ್ ಹಾಕ್ಕೊಂಡಿದ್ದೀನಿ. 6 ಲೈನು ನೋಡಿ, 1 2 3 4 5 6 ಲೈನ್ನ ನಾನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿನೂ ಹಾಕೋಬೋದು. ಸೊ ಇದಾದಮೇಲೆ ನಾವು ಯಾವ ಥರ ಮಾಡೋದು ಅಂತ ನೋಡೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು 6 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಂಡು ಇಲ್ಲಿ 3ನೇ ಚೈನಲ್ಲಿ ನೋಡಿ, ಇಲ್ಲಿ 3ನೇ ಚೈನಲ್ಲಿ ನಾವು ಒಂದು ಡಬಲ್ ಕ್ರೋಶ, ಆ ಸೇಮ್ ಚೈನಲ್ಲೇ ಇನ್ನೂ ಒಂದು ಡಬಲ್ ಕ್ರೋಶ, ಈ ಥರ 2 ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಇಲ್ಲಿ 3 ಚೈನ್ ಬಿಟ್ಟಿದ್ದೀವಲ್ಲ, ಸೊ ಅದಕ್ಕೆ ಇಲ್ಲಿ 3 ಚೈನ್ ಹಾಕ್ಕೊಂಡು ಈ ಸೇಮ್ ಚೈನಲ್ಲೇ ನಾವು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಈ ಥರ ಜಾಯಿನ್ ಮಾಡಿ ಮತ್ತೆ ಇಲ್ಲೇ 1 2 3 ಚೈನ್ ಹಾಕ್ಕೊಂಡು ಈ ಸೇಮ್ ಪ್ಲೇಸಲ್ಲೇ ಮತ್ತೆ ಅಥವಾ ಸೇಮ್ ಚೈನಲ್ಲೇ ಮತ್ತೆ 2 ಡಬಲ್ ಕ್ರೋಶ ಹಾಕ್ಕೊಳ್ಳೋಣ. 2 ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 3 ಚೈನು, 1 2 3. ಅದಾದಮೇಲೆ ಮತ್ತೆ ಈ ಪ್ಲೇಸಲ್ಲೇ ಈ ಸೇಮ್ ಚೈನಲ್ಲೇ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಮತ್ತು ಅಲ್ಲಿಂದಲೇ 3 ಚೈನು, 3 ಅದೇ ಪ್ಲೇಸಲ್ಲೇ ಮತ್ತೆ 1 ಡಬಲ್ ಕ್ರೋಶ, 2 ಡಬಲ್ ಕ್ರೋಶ, ಈ ಥರ 2 ಡಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ 3 ಚೈನು, 1 2 3 ಈ ಸೇಮ್ ರಿಂಗಲ್ಲೇ ಜಾಯಿನ್ ಮಾಡೋಣ. ಸ್ಲಿಪ್ ಸ್ಟಿಚ್ಚಿಂದ ಜಾಯಿನ್ ಮಾಡೋಣ. ಈ ಥರ ಜಾಯಿನ್ ಮಾಡಿ ಈಗ ಇಲ್ಲಿ ನೋಡಿ, ಇಲ್ಲಿ 3 ಚೈನ್ ಇದೆಯಲ್ಲ, ಸೊ ಅದಕ್ಕೆ ಇಲ್ಲೂ ಕೂಡ 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ರಿಂಗಿಗೆ ನಾವು ಜಾಯಿನ್ ಮಾಡೋಣ. ನೋಡಿ ಈ ಥರ ಆವಾಗ ನಿಮಗೆ ಒಂದು ಫ್ಲವರ್ ಬರುತ್ತೆ. ಸೊ ಇದೇ ಥರ ನಾವು 3 ಕಾರ್ನರಲ್ಲಿ ಹಾಕೋತೀವಿ. ಒಂದು ಕಾರ್ನರಲ್ಲಿ ಈ ಥರ ಡಿಸೈನ್ ಹಾಕ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಇನ್ನು 3 ಕಾರ್ನರಲ್ಲಿ ಇದೇ ಥರ ಬರುತ್ತೆ. ಫಸ್ಟ್ ಏನು ಮಾಡಬೇಕು, 1 2 3 4 5 6 ಚೈನ್ ಹಾಕ್ಕೊಂಡು 3ನೇ ಚೈನ್ ಒಳಗಡೆ 1 ಡಬಲ್ ಕ್ರೋಶ,
2 ಡಬಲ್ ಕ್ರೋಶ, 3 ಚೈನು, 1 2 3 ಚೈನು. ಈ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ಮತ್ತೆ 3 ಚೈನು, 1 2 3. ಸೇಮ್ ಪ್ಲೇಸಲ್ಲೇ 2 ಡಬಲ್ ಕ್ರೋಶ, 1 2 3, 1 2 3 ಚೈನು. ಈ ಸೇಮ್ ಪ್ಲೇಸಲ್ಲೇ ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋಣ. ಮತ್ತೆ 3 ಚೈನು, 1 2 3. ಈ ಸೇಮ್ ಪ್ಲೇಸಲ್ಲೇ 2 ಡಬಲ್ ಕ್ರೋಶ, 1 2, ಮತ್ತೆ 3 ಚೈನು. ಈ ಪ್ಲೇಸಲ್ಲೇ ಮತ್ತೆ ಜಾಯಿನ್ ಮಾಡೋಣ ಸ್ಲಿಪ್ ಸ್ಟಿಚ್ ಹಾಕಿ. ಆಮೇಲೆ 1 2 3 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಪ್ಲೇಸಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹಾಕ್ಕೊಂಡಿದ್ದೀವಿ. ಈಗ ಇಲ್ಲಿ ಆವಾಗ ನಿಮಗೆ ಈ ಥರ ಫ್ಲವರ್ಸ್ ಸಿಗುತ್ತೆ. ಸೊ ಇದೇ ಥರ ನೀವು ಕಂಟಿನ್ಯೂ ಮಾಡ್ತಾ ಪೂರ್ತಿ ರೌಂಡಲ್ಲಿ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಇಷ್ಟು ಮಾಡಿದ್ರೆ ಇದು ಲಾಸ್ಟ್ ಲೈನು. ಇಷ್ಟು ಮಾಡಿದ್ರೆ ನಿಮ್ಮ ಶಾಲು ರೆಡಿ ಆಗಿಬಿಡುತ್ತೆ. ಸೊ ಇದನ್ನಿಷ್ಟು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಸೊ ಈ ಥರ ನಮ್ಮ ಸುಂದರವಾದ ಶಾಲು ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ ನನಗೆ ತಿಳಿಸಿ ಯಾವ ಥರ ನಿಮ್ಮ ಶಾಲ್ ಬಂತು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.